ಜನಾರ್ದನ ರೆಡ್ಡಿ ಶ್ರೀರಾಮುಲು ಮುನಿಸು ಶಮನವಾಯ್ತಾ? ನಾವಿಬ್ಬರೂ ಬಿಟ್ಟು ಇರೋದಿಕ್ಕೆ ಸಾಧ್ಯ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಜನಾರ್ದನ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಇದೆ. ನೋಡಿದ ತಕ್ಷಣ ಎಲ್ಲ ಮರೆಯುವಂತೆ ಆಗುತ್ತೆ. ನಮ್ಮಿಬ್ಬರದ್ದು ಒಂದು ದಿನದ ಸ್ನೇಹ ಅಲ್ಲ ಅಂತ ಜನಾರ್ದನ ರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೆ ಒಂದಾದ್ರ ಬಳ್ಳಾರಿಯ ಕುಚುಕು ಗೆಳೆಯರು ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಜೊತೆಯಾಗಿ ಪ್ರತ್ಯಕ್ಷರಾದರು. ಅಕ್ಕಪಕ್ಕದಲ್ಲಿಯೇ ಕುಳಿತರು ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು. ಗೆಳೆಯರಂತ ಜನಾರ್ದನ ರೆಡ್ಡಿ ಜೊತೆಗೆ ಶ್ರೀರಾಮುಲು ಅವರ ಮಧ್ಯೆ ಬಂದಂಥ ವೈಮನಸ್ಸು ಇದೀಗ ಶಮನ ಆಗಿರ್ತಕ್ಕಂಥದ್ದು. ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ನಡೆದಂಥ ಒಂದಿಷ್ಟು ಘಟನೆಗಳು ಇಬ್ಬರ ಮಧ್ಯೆ ವೈಮನಸ್ಸು ಕಡಿಮೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಬಗ್ಗೆ ಮಾತಾಡಿಸುತ್ತಾ ನಮ್ಮ ಜೊತೆಗೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ನಾವು ಮಾತಾಡೋಣ. ಸರ್ ಹೇಳಿ ಸರ್, ಬಹುಕಾಲದ ಸ್ನೇಹಿತರು ಯಾವುದೋ ಒಂದು ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂದಿತ್ತು, ಈಗ ಅದು ಮತ್ತೆ ಒಂದಾಗಿರ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಏನು ಹೇಳ್ತೀರಾ ಅಂತ? ಸರ್, ನಾವು ಅವತ್ತೇನಿಬ್ಬರು ಜಗಳ ಮಾಡ್ಕೊಂಡಿದ್ದ ನಂತರ ಮಾರನೇ ದಿನ ಬೆಳಿಗ್ಗೆ ನಿಂಗೆ ಆಗಬಾರ್ದಾಗಿತ್ತಿಲ್ಲ ಅನ್ನೋ ಮನಸ್ಸು ಇಬ್ಬರಿಗೂ ಆಗಿರುತ್ತೆ. ಹಾಗಾಗಿ ಇವತ್ತು ಯಾವತ್ತಿಗೂ ಕೂಡ ಇದೇನು ಒಂದು ದಿನದ ಸ್ನೇಹ ಅಂತಲ್ಲ. ನಿಮಗೆ ಹೇಳಬೇಕು ಅಂತಂದರೆ ಸಾವಿರಾರು ಎಪಿಸೋಡ್ಗಳೇ ಬೇಕಾಗುತ್ತೆ. ಸೊ ಹಾಗಾಗಿ ಒಬ್ರನ್ನೊಬ್ರು ನೋಡ್ಕೊಂಡಿದ್ದ ತಕ್ಷಣ ಒಂದು ಪ್ರೀತಿ, ಒಂದು ಸ್ನೇಹ, ಅನುಬಂಧ ಅನ್ನೋದು ಎಲ್ಲದನ್ನು ಕೂಡ ಮರೆಯುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಏನು ಅವತ್ತೊಂದು ದಿನ ಒಂದು ಘಟನೆ ಬಿಟ್ಟರೆ ಯಾವತ್ತಿಗೂ ನಾವು ಒಟ್ಟಾಗಿದ್ದೀವಿ, ಒಂದಾಗೇ ಇದ್ದೀವಿ. ನಾವು ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತ? ಸಹಜವಾಗಿಯೇ ಜನರಿಗೆ, ತಮ್ಮ ಬೆಂಬಲಿಗರಾಗಿರ್ಬೋದು, ತಮ್ಮ ಆಪ್ತರಿಗೆ ಸಾಕಷ್ಟು ಪ್ರಶ್ನೆ ಕಾಡಿರ್ತಕ್ಕಂಥದ್ದು. ಏನಾದ್ರು ಒಂದು ಕಾರಣ ಇರಬೇಕು, ಬಲವಾದ ಕಾರಣ ಏನಾಗಿರ್ಬೋದು ಅಂತ. ಅದು ರಾಜಕೀಯ ಅಥವಾ ವೈಯಕ್ತಿಕನೂ ಏನು ಅಂತ ನೋಡಿ, ಇವತ್ತು ಇಬ್ಬರ ನಡುವೆ ಕೂಡ ವೈಯಕ್ತಿಕ ಕಾರಣಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂಥ ಒಂದು ಸ್ಥಿತಿ ಯಾವತ್ತಿಗೂ ಕೂಡ ಇಲ್ಲ. ಕೆಲವೊಂದು ಸಲ ಏನನ್ಸ್ಬೋದು ಅಂತಂದರೆ ಯಾರಿಗೇ ಆದರೂ ಕೂಡ ಸುತ್ತಮುತ್ತಲಿರೋ ಮನುಷ್ಯರಿಂದ ಆದರೂ ಆಗಿರ್ಬೋದು, ಕೆಲವೊಬ್ಬರು ಭಾಳ ಹೊಗಳಿದ್ದು ಬಿಟ್ಟಾಗ ಇನ್ನೇನು ನನಗೆ ಅನ್ನೋಂಥ ಒಂದು ಆಗಿರ್ಬೋದು. ಗೊತ್ತಿಲ್ಲದೇ ಯಾರಿಗಾದರೂ ಕೂಡ ಅದು ತಾಯಿ ಮಕ್ಕಳಿಗೆ ಕೂಡ ಒಂದು ವ್ಯತ್ಯಾಸಗಳು ಬರುತ್ತೆ. ಒಂದು ತಂದೆ ಮಕ್ಕಳಿಗೂ ಆ ವ್ಯತ್ಯಾಸಗಳು ಬರ್ತಾ ಇರ್ತವೆ. ಸೊ ಹಾಗಾಗಿ ತಂದೆ ಒಂದೊಂದು ಸಲ ನೀನು ನನ್ನ ಮಗ ಅನ್ನೋದು ಮರಿಬೇಡ ಅಂತ ಅನ್ಬೋದು. ಮಗ ಬಂದು ಇಲ್ಲ, ನಾನು ನಿನಗಿಂತ ಒಳ್ಳೆಯ ಹೆಸರು ಮಾಡಿದ್ದೀನಿ, ನಮ್ಮಪ್ಪ ಅಂತೇಳಿ ಊರಲ್ಲಿ ಜನ ಅಂತಾರಂತ ಕೂಡ ಅನ್ಬೋದು. ಸೊ ಅಂಥ ವಿಷಯಗಳು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳಲ್ಲೂ ಕೂಡ ನಮ್ಮಿಬ್ಬರಿಗೂ ಕೂಡ ಯಾವತ್ತಿಗೂ ವ್ಯತ್ಯಾಸ ಬರೋ ಪ್ರಶ್ನೆಯೇ ಇಲ್ಲ. ಯಾವ ರೀತಿಯ ತಂದೆ ತಾಯಿ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯ ಬಂದ ಮೇಲೆ ಹೇಗೆ ಸರಿ ಹೋಗುತ್ತೇನೋ ನಮ್ಮ ಸ್ನೇಹ ಕೂಡ ಅಷ್ಟೇ. ಸರ್, ಈಗ ಸಹಜವಾಗಿಯೇ ಸಾಕಷ್ಟು ಜನ ಮುಂದೆ ಬಂದಿದ್ದರು ತಮ್ಮಿಬ್ಬರು ಒಂದು ಮಾಡಬೇಕು ಅಂತ. ಅದನ್ನು ತಾವು ಕೂಡ ತೂಚವಾಗಿ ಹೇಳಿದ್ರಿ ಸರ್, ಮೂರ್ಖರಾಗ್ತಾರೆ ನಮ್ಮಿಬ್ಬರು ಯಾರಾದರೂ ಒಂದು ಮಾಡೋದು. ಯಾರು ಸರ್ ಅವರು ತಮ್ಮನ್ನು ಒಂದು ಮಾಡ್ಲಿಕ್ಕೆ ಬಂದಂಥವ್ರು ಏನು ಅಂತ? ಸರ್, ನಾನು ನೋಡಿ, ಇವರು ಅವರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಮತ್ತು ನಾನು ಒಂದು ಮಾತು ಹೇಳಬೇಕಂದ್ರೆ ಯಾರೂ ಧೈರ್ಯನೂ ಮಾಡಿಲ್ಲ ಸರ್ ಇಬ್ಬರ ನಡುವೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇವ್ರನ್ನ ಮಧ್ಯದಲ್ಲಿ ಹೋದರೆ ನಾವು ಮೂರ್ಖರಾಗ್ತೀವಿ ಅನ್ನೋದು ಭಾಳ ಮಂದಿಗೆ ಗೊತ್ತಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಆ ಪ್ರಯತ್ನಕ್ಕೆ ಯಾರೂ ಕೂಡ ಕೈ ಕೂಡ ಹಾಕಲಿಲ್ಲ ಅಸಲು. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.